ಹಾಯ್ ಎವ್ರಿವನ್, ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಕಾರ್ಪೊರೇಟ್ ಅಕೌಂಟಿಂಗ್ 2025 ಕ್ವಶನ್ ಪೇಪರ್ ವಿತ್ ಆನ್ಸರ್ನ ನೋಡೋಣ. ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಪಾರ್ಟ್ 1ನಲ್ಲಿ ಸೆಕ್ಷನ್ ಎ ಆ್ಯಂಡ್ ಸೆಕ್ಷನ್ ಬಿ ಕಂಪ್ಲೀಟ್ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ಕಂಪ್ಲೀಟ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ದೀನಿ. ಆ್ಯಂಡ್ ಸೆಕ್ಷನ್ ಸಿನಲ್ಲಿ 7 ಆಗಿದೆ ಆ್ಯಂಡ್ 8 ಅಪ್ಲೋಡ್ ಮಾಡಿದ್ದೀನಿ. ಸೊ 9th ಪ್ರಾಬ್ಲಮ್ನ ನೋಡೋಣ ಇವತ್ತು. 9th ಕ್ವಶನ್ ಏನಿದೆ ಅಂತಂದರೆ ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಕೇಳಿದ್ದಾರೆ. ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ. Following is the balance sheet of Ravi Limited for the year ending 31st March 2023. Liabilities ಕೊಟ್ಟಿದ್ದಾರೆ. ಶೇರ್ ಕ್ಯಾಪಿಟಲ್ 20,000 ಶೇರ್ಸ್ ಆಫ್ ರುಪೀಸ್ 10 each 2 lakh ಇದೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 2 lakh, 6% ಡಿಬೆಂಚರ್ 1 lakh ಕೊಟ್ಟಿದ್ದಾರೆ. ಕ್ರೆಡಿಟರ್ಸ್ 1 lakh. ಟೋಟಲ್ ಲಯಬಿಲಿಟೀಸ್ ಬಂದು 6 lakh ಇದೆ. ಆ್ಯಂಡ್ ಅಸೆಟ್ಸಲ್ಲಿ ಬಿಲ್ಡಿಂಗ್ಸ್ 2 lakh ಇದೆ, ಮಷಿನರಿ 1 lakh, ಡೆಟಾಸ್ 1 lakh, ಸ್ಟಾಕ್ 80,000, ಕ್ಯಾಶ್ 1,20,000. ಟೋಟಲ್ ಅಸೆಟ್ ಈಸ್ 6 lakh rupees ಇದೆ. ಆ್ಯಂಡ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ. ನಾರ್ಮಲ್ ರೇಟ್ ಆಫ್ ರಿಟರ್ನ್ ಆನ್ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಈಸ್ 10%. ಸೊ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಅಂದರೆ ಇಲ್ಲಿ ನಾರ್ಮಲ್ ಪ್ರಾಫಿಟ್ಟು ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮೇಲೆ 10% ಅಂತ ಹೇಳಿದ್ದಾರೆ. ಆ್ಯಂಡ್ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಗುಡ್ ವಿಲ್ ಆನ್ ದ ಬೇಸಿಸ್ ಆಫ್ 2 years ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್. ಬಿಲ್ಡಿಂಗ್ ಈಸ್ ರಿವ್ಯಾಲ್ಯೂಡ್ ಅಟ್ ರುಪೀಸ್ 3,50,000 ಆ್ಯಂಡ್ ಮಷಿನರಿ ಅಟ್ 90,000 ಅಂತ ಹೇಳಿದ್ದಾರೆ. ಸೊ 12 ಮಾರ್ಕ್ಸ್ಗೆ ವೆರಿ ಈಸಿ ಕ್ವಶನ್ ಅಂತಲೇ ಹೇಳ್ಬೋದು ಇದು. ಸೊ ಏನಂತ ಅಂದರೆ ಇಲ್ಲಿ ರವಿ ಲಿಮಿಟೆಡ್ ಅನ್ನೋದೊಂದು ಕಂಪನಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, ಲಯಬಿಲಿಟೀಸ್ ಮತ್ತು ಅಸೆಟ್ಸ್. ಸೊ ಆ ಕಂಪನಿ ಮೇಲೆ ಈ ಒಂದು ಐಟಮ್ಸ್ನ ಯೂಸ್ ಮಾಡಿ ನಾವು ಕ್ಯಾಪಿಟಲ್ ಎಂಪ್ಲಾಯ್ಡ್ನ ಫೈಂಡ್ ಔಟ್ ಮಾಡಬೇಕು ಫಸ್ಟು. ಅದಾದಮೇಲೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮೇಲೆ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಅಥವಾ ನಾರ್ಮಲ್ ಪ್ರಾಫಿಟ್ ಎಷ್ಟು ಅಂದರೆ 10%. ಆ 10% ಫೈಂಡ್ ಔಟ್ ಮಾಡಾದ್ಮೇಲೆ ಸೂಪರ್ ಪ್ರಾಫಿಟ್ನ ಫೈಂಡ್ ಔಟ್ ಮಾಡಿ ನಾವು 2 years ಗುಡ್ ವಿಲ್ ಎಷ್ಟಾಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಯಾವ ರೀತಿ ಅಂತ ನೋಡೋಣ. ವೆರಿ ಈಸಿ. ಫಸ್ಟು ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಇನ್ ದ ಬುಕ್ಸ್ ಆಫ್ ರವಿ ಲಿಮಿಟೆಡ್ ಅಂತ ತೊಗೊಳ್ಳಿ. ಸೊ ಅವರೇಜ್ ಪ್ರಾಫಿಟ್ಟು ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿದ್ದಾರೆ ನೋಡಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಇದೆ 2 lakh ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟು ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ನ ಫೈಂಡ್ ಔಟ್ ಮಾಡಬೇಕು. ಫಸ್ಟು ಏನಂತ ಅಂದರೆ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ನ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಪರ್ಟಿಕ್ಯುಲರ್ಸ್ ಅಮೌಂಟ್ 2 ಕಾಲಮ್ ತೊಗೊಳ್ಳಿ, ಯಾಕಂದರೆ ಟೋಟಲ್ ಮಾಡಿ ಔಟರ್ ಕಾಲಮ್ ಬರೆಯೋಕ್ಕೆ ಒಂದು ಅಮೌಂಟ್ ಕಾಲಮ್ ಬೇಕಾಗುತ್ತೆ. ಫಸ್ಟು ಕ್ಯಾಪಿಟಲ್ ಎಂಪ್ಲಾಯ್ಡನ್ನು ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಟೋಟಲ್ ಅಸೆಟ್ಸಿಂದ ಟೋಟಲ್ ಲಯಬಿಲಿಟೀಸ್ ಅಂತ ಅಂದರೆ ಯಾವುದು ಅಂದರೆ ಔಟ್ಸೈಡ್ ಲಯಬಿಲಿಟೀಸ್ ಮಾತ್ರ ಲೆಸ್ ಮಾಡಿದಾಗ ವಿ ವಿಲ್ ಗೆಟ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಸೊ ಕ್ಯಾಪಿಟಲ್ ಎಂಪ್ಲಾಯ್ಡ್ ಈ ಔಟ್ಸೈಡ್ ಲಯಬಿಲಿಟೀಸ್ ಏನಂತ ಅಂದರೆ ಈ ಡಿಬೆಂಚರ್ಸ್ ಆಗಿರ್ಬೋದು, ಕ್ರೆಡಿಟರ್ಸು, ಬ್ಯಾಂಕ್ ಲೋನು. ಈಗ ಲಯಬಿಲಿಟೀಸ್ ಸೈಡನ್ನೇ ನಾವು ಶೇರ್ ಹೋಲ್ಡರ್ಸ್ ಫಂಡ್ ಅಂತ ರೆಕಾರ್ಡ್ ಮಾಡ್ತೀವಿ, ನಾನ್ ಕರೆಂಟ್ ಲಯಬಿಲಿಟಿ ಮತ್ತು ಕರೆಂಟ್ ಲಯಬಿಲಿಟಿ ಅಂತ ರೆಕಾರ್ಡ್ ಮಾಡ್ತೀವಲ್ವಾ. ಅದರಲ್ಲಿ ನಾನ್ ಕರೆಂಟ್ ಲಯಬಿಲಿಟಿ, ಕರೆಂಟ್ ಲಯಬಿಲಿಟಿ ಯಾವುದಿರುತ್ತೆ, ಔಟ್ಸೈಡ್ ಲಯಬಿಲಿಟಿ ಅಂದರೆ ಕಂಪನಿಯಿಂದ ಹೊರಗಿರೋರಿಗೆ ನಾವು ಪೇ ಮಾಡಿದಾಗ, ಸೊ ಟೋಟಲ್ ಅಸೆಟ್ಸಿಂದ ಔಟ್ಸೈಡ್ ಲಯಬಿಲಿಟೀಸ್ನ ಲೆಸ್ ಮಾಡಿದಾಗ ನಮಗೆ ಸಿಗುವಂಥದ್ದು ಕ್ಯಾಪಿಟಲ್ ಎಂಪ್ಲಾಯ್ಡ್. ಸೊ ಇದಕ್ಕೆ ಫಸ್ಟು ಏನಂತಂದರೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಏನೇನಿದೆ ಅಂತ ನೋಡೋಣ. ಸೊ ಫಸ್ಟು ಏನಂತ ಅಂದರೆ ಅಸೆಟ್ಸ್ನ ನೋಡಿ, ಬಿಲ್ಡಿಂಗು, ಮಷಿನರಿ, ಡೆಟಾಸು, ಸ್ಟಾಕು, ಕ್ಯಾಶ್ ಕೊಟ್ಟಿದ್ದಾರೆ. ಬಟ್ ಬಿಲ್ಡಿಂಗ್ ಆ್ಯಂಡ್ ಮಷಿನರಿಗೆ ಅಡ್ಜಸ್ಟ್ಮೆಂಟ್ ಹೇಳಿದ್ದಾರೆ. ಏನಂದರೆ ಬಿಲ್ಡಿಂಗ್ ಈಸ್ ರಿವ್ಯಾಲ್ಯೂಡ್ ಅಟ್ 3,50,000 ಆ್ಯಂಡ್ ಮಷಿನರಿ ಈಸ್ 90,000 ಅಂತ. ಸೊ ಇಲ್ಲಿ ಏನು ರಿವ್ಯಾಲ್ಯೂ ಆಗಿರುತ್ತೆ, ಇದರ್ ಇನ್ಕ್ರೀಸ್ ಆಗಿರಲಿ ಡಿಕ್ರೀಸ್ ಆಗಿರಲಿ, ಮಾರ್ಕೆಟ್ ವ್ಯಾಲ್ಯೂನ ತೊಗೋಬೇಕು. ಸೊ ಇಲ್ಲಿ ಬಿಲ್ಡಿಂಗ್ಸ್ ವ್ಯಾಲ್ಯೂ ಎಷ್ಟಿತ್ತು ಅಂದರೆ 2 lakh ಇತ್ತು, ಬಟ್ ಇಲ್ಲಿ 3,50,000. ಸೊ ಇನ್ಕ್ರೀಸ್ ಆಗಿದೆ, ಇದನ್ನು ಈ ವ್ಯಾಲ್ಯೂನ ತಗೊಳ್ಳಿ. ಫಸ್ಟು ಏನಂತಂದರೆ ಬಿಲ್ಡಿಂಗ್ಸ್ ಬಂದು 3,50,000 ಆ್ಯಂಡ್ ಮಷಿನರಿ ಎಷ್ಟಿದೆ ಅಂತ ಅಂದರೆ 90,000 ಇದೆ. ಸೊ ಮಷಿನರಿ 90,000, ಡೆಟಾಸ್ 1 lakh ಇದೆ, ಸ್ಟಾಕ್ 80,000, ಕ್ಯಾಶು 1,20,000. ಡೆಟಾಸ್ 1 lakh. ಸೊ ನೆಕ್ಸ್ಟು ಕ್ಯಾಶ್. ಸೊ ಇಲ್ಲಿ ನೆಕ್ಸ್ಟು ಕ್ಯಾಶು. ಸೊ ಟೋಟಲ್ ಹ್ಯಾಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನೋಡೋಣ. ಸೊ ಇಲ್ಲಿ ನೋಡಿ 3,50,000 ಮಷಿನರಿ ಪ್ಲಸ್ 3,50,000 ಈಸ್ ಬಿಲ್ಡಿಂಗ್ ಆ್ಯಂಡ್ ಮಷಿನರಿ 90,000 ಇದೆ. ಆ್ಯಂಡ್ ಡೆಟಾಸ್ 1 lakh ಇದೆ, ಪ್ಲಸ್ ಸ್ಟಾಕ್ ಬಂದು 80,000 ಆ್ಯಂಡ್ ಕ್ಯಾಶ್ ಬಂದು 1,20,000. ಟೋಟಲು 7,40,000 ಈಸ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್. ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಎಷ್ಟಿದೆ ಅಂದರೆ ಟೋಟಲು 7,40,000 ಇದೆ. ಅದನ್ನು ಔಟರ್ ಕಲಮಲ್ಲಿ ಬರೀರಿ. ಇದರಲ್ಲಿ ಏನಂತಂದರೆ ಲಯಬಿಲಿಟೀಸ್ನ ಲೆಸ್ ಮಾಡಬೇಕು. ಸೊ ಲುಕ್ ಅಟ್ ದ ಲಯಬಿಲಿಟೀಸಲ್ಲಿ ಶೇರ್ ಕ್ಯಾಪಿಟಲು ಅದು ಶೇರ್ ಹೋಲ್ಡರ್ಸ್ ಫಂಡಿಗೆ ಬರುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಬರಲ್ಲ. ಕೊಟ್ಟಿರೋದು 2 ಲಯಬಿಲಿಟಿ. ಒಂದು 6% ಡಿಬೆಂಚರ್ಸ್ 1 lakh ಇದೆ, ಕ್ರೆಡಿಟರ್ಸ್ ಬಂದು 1 lakh ಇದೆ. ಟೋಟಲ್ ಎಷ್ಟಿದೆ 2 lakh ಇದೆ. 6% ಡಿಬೆಂಚರ್ 1 lakh ಆ್ಯಂಡ್ ಕ್ರೆಡಿಟರ್ಸ್ 1 lakh. ಟೋಟಲ್ 2 lakhನ ಔಟರ್ ಕಾಲಮಲ್ಲಿ ಬರೀರಿ. ಈಗ ಟೋಟಲ್ ಅಸೆಟ್ಸಿಂದ ಟೋಟಲ್ ಲಯಬಿಲಿಟೀಸ್ನ ಲೆಸ್ ಮಾಡಿ. 7,40,000 2 lakhನ ಲೆಸ್ ಮಾಡಿದ್ರೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಎಷ್ಟಿರುತ್ತೆ ಅಂದರೆ
5,40,000. ಸೊ ಇದು ನಮಗೆ ಕ್ಯಾಪಿಟಲ್ ಎಂಪ್ಲಾಯ್ಡ್. ನಮಗೆ ಬೇಕಾಗಿರೋದೇನು ಅಂದರೆ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇದ್ದಾಗ ಸೊ ಪ್ರಾಫಿಟ್ ಏನು ಕೊಟ್ಟಿರ್ತಾರಲ್ವಾ, ಕರೆಂಟ್ ಇಯರ್ ಪ್ರಾಫಿಟಲ್ಲಿ ಹಾಫ್ ಆಫ್ ದ ಅಮೌಂಟನ್ನು ನಾವು ಲೆಸ್ ಮಾಡ್ತಾ ಹೋಗ್ತೀವಿ. ಸೊ ಇದು ನಿಮಗೆ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ನ ಮಾಡಬೇಕಾದ್ರೆ ಇರುವಂಥದ್ದು ಫಾರ್ಮುಲಾ. ಸೊ ಇವಾಗ ಕ್ಯಾಪಿಟಲ್ ಎಂಪ್ಲಾಯ್ಡು 5,40,000 ಬಂದಿದೆ, ಲೆಸ್ ಆಫ್ ಆಫ್ ದ ಕರೆಂಟ್ ಇಯರ್ ಪ್ರಾಫಿಟ್ಟು. ಸೊ ಕರೆಂಟ್ ಇಯರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಎಷ್ಟು ಕೊಟ್ಟಿದ್ದಾರೆ, 2 lakh ಕೊಟ್ಟಿದ್ದಾರೆ. 2 lakhಲ್ಲಿ ಆಫ್ ಅಂತ ಅಂದರೆ 1 lakhನ ಲೆಸ್ ಮಾಡಿ. ಸೊ 2 lakhಲ್ಲಿ ಏನೇ ಅಂದರೆ 50% ಆದರೂ ತೊಗೊಳ್ಳಿ ಅಥವಾ 1/2 ಅಂತಾದರೂ ಮಾಡಿದ್ರೂ ಎಷ್ಟು ಬರುತ್ತೆ, 1 lakh ಬರುತ್ತೆ. ಇವಾಗ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಎಷ್ಟು ಬಂತು ಅಂದರೆ 4,40,000. ಸೊ ಟೋಟಲ್ ಅಸೆಟ್ಸಿಂದ ಲಯಬಿಲಿಟೀಸ್ನ ಲೆಸ್ ಮಾಡಿದ್ರೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಸಿಗುತ್ತೆ. ಸೊ ವಿ ನೀಡ್ ಇಯರ್ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ಗೆ ಸೊ ಲೆಸ್ ಹಾಫ್ ಆಫ್ ದ ಕರೆಂಟ್ ಇಯರ್ ಪ್ರಾಫಿಟ್. ಸೊ ಕರೆಂಟ್ ಇಯರ್ ಪ್ರಾಫಿಟಲ್ಲಿ ಏನಿರುತ್ತೆ ಅದರಲ್ಲಿ ಆಫ್ ಅಮೌಂಟನ್ನು ಲೆಸ್ ಮಾಡಬೇಕು, ಆವಾಗ ನಮಗೆ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಬರುತ್ತೆ. ಸೊ ಇಲ್ಲಿಗೆ 4,40,000 ಬಂತು. ಈಗ ಸ್ಟೆಪ್ 3 ಏನಂತಂದರೆ ನಮಗೆ ನಾರ್ಮಲ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ನಾರ್ಮಲ್ ಪ್ರಾಫಿಟ್ಗೆ ವಾಟ್ ಈಸ್ ದ ಫಾರ್ಮುಲಾ ಅಂತ ಅಂದರೆ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು ನೆಟ್ ರೇಟ್ ಆಫ್ ರಿಟರ್ನ್. ಸೊ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಬಂದಿದೆ ನಮಗೆ ಎಷ್ಟು ಅಂತ ಅಂದರೆ 4,40,000. ಅದರಲ್ಲಿ ನೋಡಿ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಆನ್ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಈಸ್ ಎಷ್ಟು ಹೇಳಿದ್ದಾರೆ ಅಂದರೆ 10% ಹೇಳಿದ್ದಾರೆ. ಸೊ ಈಗ 4,40,000 ಮೇಲೆ 10% ತೊಗೊಂಡ್ರೆ ನಾರ್ಮಲ್ ಪ್ರಾಫಿಟ್ ಎಷ್ಟಾಗುತ್ತೆ ಅಂತ ನೋಡೋಣ. ಸೊ ಇಯರ್ 4,40,000 ಮೇಲೆ 10% ತೊಗೊಂಡ್ರೆ 44,000 ಈಸ್ ದ ನಾರ್ಮಲ್ ಪ್ರಾಫಿಟ್. ಸೊ ಇದಾದಮೇಲೆ ನೆಕ್ಸ್ಟು ಸ್ಟೆಪ್ 4 ಏನಂತ ಅಂದರೆ ಸೂಪರ್ ಪ್ರಾಫಿಟ್ನ ಫೈಂಡ್ ಔಟ್ ಮಾಡಬೇಕು. ಈಗ ನಮಗೆ ಟೋಟಲ್ ಪ್ರಾಫಿಟ್ ಬಂದಿರೋದು 2 lakh. ಸೊ ಈ ಇಯರ್ ನಮಗೆ ಎಷ್ಟು ಪ್ರಾಫಿಟ್ ಆಗಿದೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನೋಡಿ ಎಷ್ಟು ಅಂತ ಅಂದರೆ 2 lakh ಆಗಿದೆ. ಅದರಲ್ಲಿ 44,000 ಏನಂತ ಅಂದರೆ ನಾರ್ಮಲ್ ಪ್ರಾಫಿಟ್ ಇದೆ. ಈಗ ಸೂಪರ್ ಪ್ರಾಫಿಟ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಸೂಪರ್ ಪ್ರಾಫಿಟ್ ಅಂತಂದರೆ ನಾರ್ಮಲ್ ಪ್ರಾಫಿಟ್ಗಿಂತ ಎಕ್ಸ್ಟ್ರಾ ಎಷ್ಟು ಅರ್ನ್ ಮಾಡಿದ್ದೀವಿ ಆ ಒಂದು ಪರ್ಟಿಕ್ಯುಲರ್ ಇಯರಲ್ಲಿ ಅಂತ. ಸೊ ಸೂಪರ್ ಪ್ರಾಫಿಟ್ಗೆ ಏನು ಫಾರ್ಮುಲಾ ಅಂತ ಅಂದರೆ ಅಡ್ಜಸ್ಟೆಡ್ ಅವರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್. ಅಡ್ಜಸ್ಟೆಡ್ ಅವರೇಜ್ ಪ್ರಾಫಿಟ್ ಅಥವಾ ಅವರೇಜ್ ಪ್ರಾಫಿಟ್ ಅಥವಾ ಬರೀ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಕೊಟ್ಟಿದ್ರು ಕೂಡ ಸೇಮ್ ಏನೇ. ಸೊ ಇಲ್ಲಿ ಎಷ್ಟಿದೆ ಅಂತಂದರೆ 2 lakh ಇದೆ. ಈ 2 lakhಯಿಂದ ನಾರ್ಮಲ್ ಪ್ರಾಫಿಟ್ ಎಷ್ಟು ಬಂದಿದೆ 44,000ನ ಲೆಸ್ ಮಾಡಿ. ಸೊ 2 lakhಯಿಂದ 44,000ನ ಲೆಸ್ ಮಾಡಿದ್ರೆ 1,56,000 ಬರುತ್ತೆ. ಸೊ ಇದು ಬಂದು ಸೂಪರ್ ಪ್ರಾಫಿಟ್ಟು. ಸೊ ಇಲ್ಲಿ ಏನಂತಂದರೆ ನಮಗೆ ನಾರ್ಮಲ್ ಪ್ರಾಫಿಟ್ ಎಷ್ಟಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಂದರೆ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮೇಲೆ 10%. ಬಟ್ ನಮಗೆ ಇಲ್ಲಿ ಪ್ರಾಫಿಟ್ ಆಗಿರೋದು 2 lakh. ಸೊ ಈ 2 lakhಯಿಂದ 44,000 ನಾರ್ಮಲ್ ಪ್ರಾಫಿಟ್ನ ಲೆಸ್ ಮಾಡಿದರೆ ಸೂಪರ್ ಪ್ರಾಫಿಟ್ಟು 1,56,000 ಇದೆ. ಸೊ ಇವಾಗ ಗುಡ್ ವಿಲ್ ಏನಂತಂದರೆ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಗುಡ್ ವಿಲ್ ಆನ್ ದ ಬೇಸಿಸ್ ಆಫ್ 2 years ಪರ್ಚೇಸ್ಡ್ ಆಫ್ ಸೂಪರ್ ಪ್ರಾಫಿಟ್ಟು. ಸೂಪರ್ ಪ್ರಾಫಿಟ್ಟು 1,56,000 ಫಸ್ಟ್ ಇಯರ್ಗಾದರೆ 2 ವರ್ಷಕ್ಕೆ ಎಷ್ಟಾಗುತ್ತೆ ಅದೇ ಇಲ್ಲಿ ಗುಡ್ ವಿಲ್. 1,56,000 ಇಂಟು 2 ಮಾಡಿದ್ರೆ 3,12,000 ಈಸ್ ದ ವ್ಯಾಲ್ಯೂ ಆಫ್ ಗುಡ್ ವಿಲ್. ಸೊ ಇದರಲ್ಲಿ ನೋಡಿ 3,12,000 ಈಸ್ ದ ವ್ಯಾಲ್ಯೂ ಆಫ್ ಗುಡ್ ವಿಲ್. ಸೊ ಇದಿಷ್ಟನ್ನು ಮಾಡಿದ್ರೆ ನಿಮಗೆ 12 marks ಪ್ರಾಬ್ಲಮ್ ಇದು. ಸೊ ಇದರಲ್ಲಿ ಏನಂತಂದರೆ ಈ ಪಾರ್ಟಿಗೆ 6 marks ಇರುತ್ತೆ. ಆ್ಯಂಡ್ ಇಲ್ಲಿ ಸ್ಟೆಪ್ 3 ಒಂದು ನಾರ್ಮಲ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಫಾರ್ಮುಲಾ ವಿತ್ ಆನ್ಸರ್ ಬರೆದ್ರೆ ಇಲ್ಲಿ 2 ಮತ್ತು ಇಲ್ಲಿ ಸೂಪರ್ ಪ್ರಾಫಿಟ್ಗೆ 2 marks ಆ್ಯಂಡ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ಗೆ 2 marks. ಸೊ ಈ ರೀತಿ ಮಾರ್ಕ್ಸ್ ಅಲೋಕೇಟ್ ಮಾಡಿರ್ತಾರೆ. 12 marksಗಂತೂ ಇದನ್ನು ನೀವು ನೆಗ್ಲೆಕ್ಟೇ ಮಾಡೋಂಗಿಲ್ಲ. ಸೊ ನಿಮಗೆ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ನ ಯಾವ ರೀತಿ ಫೈಂಡ್ ಔಟ್ ಮಾಡೋದಂತಂದರೆ ತೊಗೊಳ್ಳಿ. ಸೊ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟೀಸ್ ಏನಿರುತ್ತೆ ಅದನ್ನ ತಗೊಳ್ಳಿ. ಶೇರ್ ಹೋಲ್ಡರ್ಸ್ ಫಂಡು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಜನರಲ್ ರಿಸರ್ವ್ಸ್ ಈ ಥರ ಬಿಟ್ಟು ಏರಿಯಲ್ ಲಯಬಿಲಿಟೀಸ್ ಕೊಟ್ಟಿರ್ತಾರೆ ತಗೊಳ್ಳಿ. ಟೋಟಲ್ ಅಸೆಟ್ಸಿಂದ ಟೋಟಲ್ ಲಯಬಿಲಿಟೀಸ್ನ ಲೆಸ್ ಮಾಡಿ. ಅಸೆಟ್ಸಲ್ಲಿ ಕೆಲವೊಂದು ಟೈಮು ಇನ್ಕ್ರೀಸು ಡಿಕ್ರೀಸ್ ಆಗಿರುತ್ತೆ ಬಿಕಾಸ್ ವಿ ಹ್ಯಾವ್ ಟು ಟೇಕ್ ಅಕಾರ್ಡಿಂಗ್ ಟು ದ ಮಾರ್ಕೆಟ್ ವ್ಯಾಲ್ಯೂ. ಹಾಗಾಗಿ ಇಲ್ಲಿ ಏನಂತಂದರೆ ಮಾರ್ಕೆಟ್ ವ್ಯಾಲ್ಯೂ ಅಸೆಟ್ಸ್ ತಗೊಳ್ಳಿ, ಅದರಲ್ಲಿ ಟೋಟಲ್ ಲಯಬಿಲಿಟೀಸ್ನ ಲೆಸ್ ಮಾಡಿದ್ರೆ ನಿಮಗೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಸಿಗುತ್ತೆ. ಇದು ಕ್ಯಾಪಿಟಲ್ ಎಂಪ್ಲಾಯ್ಡ್, ಬಟ್ ನಮಗೆ ಬೇಕಾಗಿರೋದು ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಲ್ವಾ. ಹಾಗಾಗಿ ಪ್ರಾಫಿಟ್ ಏನು ಕೊಟ್ಟಿರ್ತಾರೆ ಆ ಪ್ರಾಫಿಟಲ್ಲಿ ಆಫ್ ಆಫ್ ದ ಪೋರ್ಷನ್ ಅಥವಾ ಆಫ್ ಆಫ್ ಕರೆಂಟ್ ಇಯರ್ ಪ್ರಾಫಿಟ್ನ ಲೆಸ್ ಮಾಡಿದ್ರೆ ವಿ ವಿಲ್ ಗೆಟ್ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಸೊ ಇದಾದಮೇಲೆ ನೆಕ್ಸ್ಟ್ ನಿಮಗೆ ನಾರ್ಮಲ್ ಪ್ರಾಫಿಟ್ಟು, ನಾರ್ಮಲ್ ರೇಟ್ ಆಫ್ ರಿಟರ್ನು ಪ್ರಾಬ್ಲಮಲ್ಲೇ ಕೊಟ್ಟಿರ್ತಾರೆ ಎಷ್ಟು % ಅಂತ, ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ನಾರ್ಮಲ್ ಪ್ರಾಫಿಟ್ ಸಿಗುತ್ತೆ. ಸೊ ಪ್ರಾಫಿಟಲ್ಲಿ ನಾರ್ಮಲ್ ಪ್ರಾಫಿಟ್ನ ಲೆಸ್ ಮಾಡಿದ್ರೆ ಸೂಪರ್ ಪ್ರಾಫಿಟ್ ಸಿಗುತ್ತೆ. ಸೂಪರ್ ಪ್ರಾಫಿಟ್ ಜೊತೆ ಎಷ್ಟು ವರ್ಷಕ್ಕೆ ಗುಡ್ ವಿಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಎಷ್ಟು ವರ್ಷದ ಪರ್ಚೇಸ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಟೋಟಲ್ ವ್ಯಾಲ್ಯೂ ಆಫ್ ಗುಡ್ ವಿಲ್ ಗೊತ್ತಾಗುತ್ತೆ.
ಸೊ ವೆರಿ ಈಸಿ ಪ್ರಾಬ್ಲಮ್, ಇದನ್ನಂತೂ ನೀವು ಮಿಸ್ ಮಾಡದೆ ಮಾಡಲೇಬೇಕು ಎಕ್ಸಾಮಲ್ಲಿ. ಯಾಕಂದರೆ ಬೇರೆ ಪ್ರಾಬ್ಲಮ್ ಕನ್ಫ್ಯೂಷನ್ ಆದ್ರೂ ಕೂಡ ಈ ಥರ ಪ್ರಾಬ್ಲಮ್ ನೀವು ಸಿಂಪಲ್ಲಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಅರ್ಥ ಆಗಿದ್ರೆ ಆ್ಯಂಡ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಅಂತಂದರೆ ನಿಮ್ಮ ಕ್ಲಾಸ್ಮೇಟ್ಸು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್. ಡೂ ವೆಲ್.